ಧೀರಜ್ ಮುನಿರಾಜ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಗಮನ ಸೆಳೆಯುವ ಸೂಚನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳಿರುವಂಥದ್ದು. ದೊಡ್ಡಬಳ್ಳಾಪುರ ತಾಲೂಕಲ್ಲಿ 2016ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅವರ ಅಧ್ಯಕ್ಷತೆಯಲ್ಲಿ ಟೆರಾಫಾರ್ಮ್ ಅನ್ನೋ ಒಂದು ಘನತ್ಯಾಜ್ಯ ಸಂಗ್ರಹಣಾ ಘಟಕ ಮುಚ್ಚಲಾಗಿತ್ತು ಸಭಾಧ್ಯಕ್ಷರೇ. ಆದರೆ ಇತ್ತೀಚಿನ ಸಚಿವ ಸಂಪುಟದ ನಿರ್ಣಯದ ಪ್ರಕಾರ ಈ ಘನತ್ಯಾಜ್ಯ ಘಟಕವನ್ನು ಮತ್ತೆ BBMP ವತಿಯಿಂದ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಇದನ್ನು ಮತ್ತೆ ಕೊಂಡುಕೊಂಡು ಆ ಜಾಗವನ್ನು ಮರುಸ್ಥಾಪನೆ ಮಾಡ್ತಾರೆ ಅಂತ ಬಂದಿದೆ. ಯಾವುದೇ ಕಾರಣಕ್ಕೂ ಈ ಮರುಸ್ಥಾಪನೆ ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂಥ ಹೋರಾಟ, ಅನೇಕ ಸಂಘ ಸಂಸ್ಥೆಗಳು, ಸ್ವಾಮೀಜಿಗಳು ಎಲ್ಲರೂ ಹೋರಾಟ ಮಾಡಿರುವಂಥದ್ದು. ಈ ಭಾಗದಲ್ಲಿ ನಮ್ಮ ತಾಲೂಕು ಮಾತ್ರ ಅಲ್ಲದೆ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ರ ತಾಲೂಕಲ್ಲಿರುವಂಥ ಮಾವತೂರು ಕೆರೆವರೆಗೂ ಈ ಪೊಲ್ಯೂಷನ್ ಹೋಗಿರುವಂಥದ್ದು. ಜನವಸತಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಬಾರ್ದು ಅನ್ನೋವಂಥದ್ದು. ಯಾಕಂದರೆ ಕ್ಯಾಬಿನೆಟ್ ಡಿಸಿಷನ್ನು ಯಾವುದೇ ಸ್ಥಳೀಯ ಅನುಮತಿ ಇಲ್ಲದೆ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರೇ ಅದನ್ನು ಮುಚ್ಚಿರುವಂಥದ್ದು. 2008ರಲ್ಲಿ ಸ್ಥಾಪನೆ ಆಗಿದ್ದು 2016ರಲ್ಲಿ ಅವ್ರು ಯಾವುದೇ ವೈಜ್ಞಾನಿಕವಾಗಿ ಅಲ್ಲಿ ಲ್ಯಾಂಡ್ ಫಿಲ್ ಮುಖಾಂತರ ಗಾರ್ಬೇಜ್ ಸೆಗ್ರಿಗೇಷನ್ ಮಾಡ್ತಿದ್ರಿಂದ ಎಲ್ಲ ಉಲ್ಲಂಘನೆಗಳನ್ನು ಅವರು ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರಿಂದ ಅವರು ಈ ಘಟಕವನ್ನು ಸ್ಥಗಿತಗೊಳಿಸಿದರು. ಈಗ ಮತ್ತೆ ಗೌರ್ಮೆಂಟ್ ಅದನ್ನು ಪರ್ಚೇಸ್ ಮಾಡಿ ರನ್ ಮಾಡಬೇಕು ಅಂತ ಇದ್ದಾರೆ. 1 ಕಿಲೋಮೀಟರ್ ದೂರದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ MSGP ಅಂತ ಒಂದು ಕಸ ವಿಲೇವಾರಿ ಘಟಕ ಇದೆ. ಇದೇ ಏನು ಘಟಕ ಎಲ್ಲಿ ಟೆರಾಫಾರಮ್ ಏನಿದೆ, ಟೆರಾಫಾರಮ್ ಪಕ್ಕದಲ್ಲಿ ಕ್ವೀನ್ ಸಿಟಿ ಅಂತ ಹೇಳಿ 5500 ಎಕರೆ ದೊಡ್ಡ ಪ್ರಾಜೆಕ್ಟ್, ನಾಲೆಜ್ ವೆಲ್ ಬೀಯಿಂಗ್ ಆ್ಯಂಡ್ ಇನೋವೇಷನ್ ಅನ್ನೋ ಒಂದು ಕ್ವೀನ್ ಸಿಟಿ ಅಪ್ ಟು ಈ ಸರ್ವೆ ನಂಬರ್ವರೆಗೂ ನಾಲೆಜ್ ವೆಲ್ ಬೀಯಿಂಗ್ ಸಿಟಿ ಪಕ್ಕದಲ್ಲಿ ಕಸ ವಿಲೇವಾರಿ ಘಟಕ ಆಗಬಾರ್ದು. ಅಲ್ಲಿಂದ ಎಕ್ಸಾಕ್ಟ್ಲಿ 1.5 ಕಿಲೋಮೀಟರ್ ಡಿಸ್ಪ್ಲೇಸ್ಮೆಂಟಲ್ಲಿ ಎತ್ತಿನೊಳೆ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಬರ್ತಾ ಇದೆ. ಎಂಟೈರ್ 24,750 ಕೋಟಿ ವೆಚ್ಚದ ಎತ್ತಿನೊಳೆಯ ಜಲಾಶಯ, ಸಮತೋಲನ ಜಲಾಶಯ, ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಅದನ್ನು ನೋಡಿದ್ದಾರೆ. ಇಲ್ಲಿ ಬಂದರೆ ಸುತ್ತಮುತ್ತ 17 ಗ್ರಾಮಗಳಲ್ಲಿ ಇವತ್ತಿಗೂ 2016ರಲ್ಲಿ ಇವ್ರು ಮಾಡಿರೋ ಪೊಲ್ಯೂಷನ್ಗೆ 2025ನೇ ಇಸ್ವಿಯಲ್ಲೂ ನೀರು ನಾನ್ ಪೋರ್ಟಬಲ್ ಅಂತ ಇವತ್ತಿಗೂ ರಿಪೋರ್ಟ್ ಇದೆ. ದಯವಿಟ್ಟು ಈ ಘಟಕ ಸ್ಟಾರ್ಟ್ ಆಗಬಾರ್ದು. ಬೆಂಗಳೂರಿನ ಕಸ ಇಲ್ಲೇ ವಿಲೇವಾರಿ ಆಗಬೇಕು. ಇಲ್ದಿದ್ರೆ ಒಂದು ಸ್ಮಾಲ್ ಸಜೆಷನ್, ನಾನು ಒಬ್ಬ MS ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಓದಿರುವಂಥ ಗ್ರ್ಯಾಜುಯೇಟು. ದಯವಿಟ್ಟು ಮಾನ್ಯ ಬೃಹತ್ ಕೈಗಾರಿಕೆ ಸಚಿವರು ಮತ್ತು KIDB ಸಚಿವರು ಇಲ್ಲೇ ಇದ್ದಾರೆ. ಪ್ರತಿ KIDB ಲೇಔಟಲ್ಲಿ 2% ಯುಟಿಲಿಟಿಗೆ ಅಂತ ಲ್ಯಾಂಡ್ ತೆಗೆದಿಟ್ಟೇ ಇರ್ತಾರೆ. ಅದರಲ್ಲಿ STP ಮತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅವ್ರು ಜಾಗ ಇಡ್ತಾರೆ. ಎಲ್ಲಾದರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಮಾಡ್ಕೊಳ್ಳಿ. ಜನ ಇರುವಂಥ ಗ್ರಾಮಗಳಲ್ಲಿ ದಯವಿಟ್ಟು ಬೆಂಗಳೂರು ಕಸ ತಂದು ಸುರಿಬಾರ್ದು. ಹೋರಾಟಗಳು ಅತಿ ಹೆಚ್ಚಾಗ್ತವೆ. ನಾವು ಜನರ ಜೊತೆ ನಿಲ್ಲಬೇಕಾಗತ್ತೆ. ದಯವಿಟ್ಟು ಜನಸಾಮಾನ್ಯರ ಆರೋಗ್ಯದ ಜೊತೆ ಆಟ ಆಡುವಂಥ ಕೆಲಸ ಬೆಂಗಳೂರಿನ ಕಸ ನಮ್ಮ ಗ್ರಾಮಾಂತರ. ಮಾನ್ಯ ಶಾಸಕರಾದಂಥ ಧೀರಜ್ ಮುನಿರಾಜು ಅವರ ಪ್ರಶ್ನೆ ಭಾಳ ನಮ್ಮೆಲ್ಲರಿಗೂ ಕೂಡ ಇದರಲ್ಲಿ ತಾವು ಹೇಳ್ದಂಗೆ ನನ್ನ ಕ್ಷೇತ್ರಕ್ಕೂ ಕೂಡ ಇದು ಇಲಿಚೇಟ್ಸ್ ಬರುತ್ತೆ ಮಾವತ್ತೂರು ಕೆರೆಗೆ ಅಂತಕ್ಕಂಥದ್ದು ನಿಜ. ಆದರೆ ಇವತ್ತು ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ, ಈ ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂಥೇಳಿ ಏನು ಈ ಪರಿಕಲ್ಪನೆ ಇದೆ, ಇದರಲ್ಲಿ ಮಾಡರ್ನೈಸೇಷನ್ ಮಾಡ್ತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಈ ಘನತ್ಯಾಜ್ಯವನ್ನು ಹಿಂದೆ ಏನು ಟ್ರೆಡಿಷನಲ್ ಆಗಿ ತೊಗೊಂಡೋಗಿ ಸುಮ್ಮನೆ ಸುರಿದು ಬಿಡೋದು, ಆ ಮಳೆ ಬಂದರೆ ಆ ಲಿಚೆಟ್ಸ್ ಎಲ್ಲ ಬೇರೆ ಕಡೆ ಹೋಗ್ತಕ್ಕಂಥದ್ದು, ಭೂಮಿಗೆ ಇಳಿತಕ್ಕಂಥದ್ದು ಅದೆಲ್ಲ ಆಗ್ತಾ ಇದ್ದಿದ್ದು. ಆದರೆ ಈಗಿನ ಸಂದರ್ಭದಲ್ಲಿ ಅವರು ಈ ಘನತ್ಯಾಜ್ಯ ನಿರ್ವಹಣಾ ಘಟಕವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಮಾಡರ್ನೈಸ್ ಆಗಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಆಗ ಅದು ಲಿಚೆಟ್ಸ್ ಹೊರಗಡೆ ಬರೋದಾಗಲಿ, ಭೂಮಿಗೆ ಲಿಚೆಟ್ಸ್ ಇಳಿಯೋದಾಗಲಿ ಅದು ಆಗಬಾರ್ದು ಅಂಥೇಳಿ ಅದನ್ನು ಟೆಕ್ನಾಲಜಿಕಲಿ ಅದನ್ನು ಉಪಯೋಗ ಮಾಡಿಕೊಂಡು ಮಾಡಬೇಕು ಅಂತ ಮಾಡ್ತಿದ್ದಾರೆ. ಆದರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅವರು ಬಫರ್ ಝೋನನ್ನು ಮಾಡೋದರ ಮೂಲಕ, ಆಮೇಲೆ ನಾನು ಹೇಳಿದಾಗೆ ಮಾಡರ್ನೈಸ್ ಮೆಥಡ್ಸನ್ನು ಯೂಸ್ ಮಾಡೋದರ ಮೂಲಕ ಯಾರಿಗೂ ಕೂಡ ಅಲ್ಲಿ
ತೊಂದರೆ ಆಗದಾಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ಆದರೂ ಕೂಡ ತಮ್ಮ ಆತಂಕವನ್ನು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಯಾಕೆಂದರೆ ಇದು ನನಗೂ ಕೂಡ ಗೊತ್ತಿದೆ. ಗ್ರಾಮೀಣ ಭಾಗದಲ್ಲಿ ಭಾಳ ಮುಖ್ಯವಾದಂಥದ್ದು ಇದಿಷ್ಟಕ್ಕೆ ಸಾಧ್ಯ ಆಗಿದ್ದರೆ ನಾನು ಕೂಡ ಇಲ್ಲ ಮಾಡ್ತೀವಿ ಅಂತ ಹೇಳ್ಬೋದಿತ್ತು. ಆದರೆ ಎತ್ತಿನೊಳೆ ಪ್ರಾಜೆಕ್ಟು ಅಲ್ಲಿ ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಮುನಿರಾಜ್ ಹೇಳಿದಾಗೆ ಅಲ್ಲಿ ಈಗಾಗಲೇ ಬಫರ್ ಝೋನನ್ನು ಮಾಡೋದಕ್ಕೆ ಅರ್ಧ ನಮ್ಮ ಕ್ಷೇತ್ರದಲ್ಲಿ, ಅರ್ಧ ತಮ್ಮ ಕ್ಷೇತ್ರದಲ್ಲಿ ಸುಮಾರು 5,000 ಎಕರೆ ಭೂಮಿಯಲ್ಲಿ ಒಂದು ಬಫರ್ ಝೋನನ್ನು ಮಾಡಬೇಕು ಅಂತ, ಬಫರ್ ಸ್ಟೋರೇಜನ್ನು ಮಾಡಬೇಕು ಅಂತ ಹೊರಟಿದ್ರು. ಅದು ಕೂಡ ಈಗ ಜನ ಅಲ್ಲೂ ಕೂಡ ನಮ್ಮ ಭೂಮಿ ತೊಗೋಬೇಡಿ, ಈಗ ನನ್ನ ಕ್ಷೇತ್ರದಲ್ಲಿ ರೈತರು ಒಪ್ಪಲೇ ಇಲ್ಲ. 2,500 ಎಕರೆ ಭೂಮಿ ಅಕ್ವೈರ್ ಆಗಬೇಕಾಗಿತ್ತು, ಅದು ಒಪ್ಪಲಿಲ್ಲ ಅವರು. ಅದನ್ನು ಸ್ವಲ್ಪ ಹೆಚ್ಚು ನಿಮ್ಮ ಕ್ಷೇತ್ರಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದರಿಂದ ಅಲ್ಲಿ ಕುಡಿಯೋ ನೀರಿನ ಯೋಜನೆ ಅದು ಕೋಲಾರಕ್ಕೂ ಮತ್ತು ಚಿಕ್ಕಬಳ್ಳಾಪುರಕ್ಕೂ ಹೋಗ್ತಕ್ಕಂಥದ್ದು. ಆ ಬಫರ್ ಝೋನು ಮತ್ತು ದೊಡ್ಡಬಳ್ಳಾಪುರಕ್ಕೂ ಕೊಡುವಂಥದ್ದು. ಕುಡಿಯೋ ನೀರನ್ನು ನಾವು ಸ್ಟೋರ್ ಮಾಡುವಂಥ ಜಾಗದಲ್ಲಿ ಲೀಚೆಟ್ಸ್ ಏನಾದರೂ, ಯಾಕೆಂದರೆ ನಾವು ಎಷ್ಟೇ ಟೆಕ್ನಾಲಜಿ ಉಪಯೋಗಿಸಿದ್ರೂ ಕೂಡ ಭೂಮಿ ಒಳಗಡೆ ಪರ್ಕೊಲೇಟ್ ಆದರೆ ಆ ನೀರು ಕುಡಿಯೋ ನೀರಿಗೆ ಮಿಕ್ಸಪ್ ಆಗಿದ್ರೆ ಅದು ಕಷ್ಟ ಆಗ್ಬೋದು ಅನ್ನುವಂಥದ್ದು. ಅದರಿಂದ ಪುನರ್ ಪರಿಶೀಲನೆ ಮಾಡೋದಕ್ಕೆ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ತಾವು ಹೇಳಿದ್ದು ಸ್ವಾಗತಾರ್ಹ ಸರ್, ಧನ್ಯವಾದಗಳು. 2 ಆಸ್ಪೆಕ್ಟಲ್ಲಿ ಸರ್, ಆಯಿತು, ಗ್ರಾಮಾಂತರ ಪ್ರದೇಶದಲ್ಲಿ ಮಾಡೋದಕ್ಕಿಂತ ಸರ್ ದಯವಿಟ್ಟು ಮಾಡೋದು ಬೇಕೇ ಬೇಕು. ನಮ್ಮ ಗಾರ್ಬೇಜ್ ಬಂದೇ ಬರುತ್ತೆ, ಗಾರ್ಬೇಜನ್ನು ಟ್ರೀಟ್ ಮಾಡಲೇಬೇಕು. ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಅದಕ್ಕೆ ಅಂತ ಕೆಮಿಕಲ್ ಇಂಡಸ್ಟ್ರೀಸ್ ಇರುವಂಥ ಜಾಗಗಳು, ಮಿಕ್ಕಿದ ಬೇಕಾದಷ್ಟು ಪೊಲ್ಯೂಟೆಂಟ್ಸ್ ಇರುವಂಥ ಜಾಗಗಳಿರುವಂಥ ಕಡೆನೇ, ETPಗಳಿರುವಂಥ ಜಾಗದ ಕಡೆಯಲ್ಲಿ ದಯವಿಟ್ಟು ಮಾಡ್ಬೇಕು ಸರ್. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಸರ್ ನಿಮಗೆ ಗೊತ್ತಿರಲಿ, 3 lakh ಲೀಟರ್ಸ್ ಪರ್ ಡೇ ಲಿಚೆಟ್ ಬರೋ ಅಂಥದ್ದು ಅಂತ ಹೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿರೋದು ಸರ್. 2016 ಅವ್ರ ಕ್ಷೇತ್ರ ಪಕ್ಕದಲ್ಲೇ ಇದೆ ಸರ್. ನೀವು ವಿಚಾರ ಹೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಮತ್ತೆ ಇದರ ಬಗ್ಗೆ ವಿಶ್ಲೇಷಣೆ ಯಾಕೆ? 1 ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ಅವ್ರು ಹೇಳಿದ್ದಕ್ಕೆ ಆಡ್ ಮಾಡ್ತಾ ಇರೋದಷ್ಟೇ. ಲೆಚೆಟ್ಟು 3 lakh ಲೀಟರ್ಸ್ ಪರ್ ಡೇ ಲೆಚೆಟ್ ಸರ್ ಇರೋದು ಈ ಪ್ಲಾಂಟ್ಗೆ. 2016 to 2025 ಇರುವಂಥ ಲೆಗಸಿ ವೇಸ್ಟೇ ಕ್ಲಿಯರ್ ಮಾಡಿಲ್ಲ ಈ ಕಂಪನಿ. ಇದನ್ನ ಮತ್ತೆ ಏನಾದರೂ BBMP ಕೊಂಡ್ಕೊಂಡ್ರೆ ಖಂಡಿತವಾಗ್ಲೂ ಹೆಲ್ತ್ ಎಕ್ಸ್ಟ್ರೀಮ್ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ ನೀವು ಹೇಳ್ದಂಗೆ ಕುಡಿಯೋ ನೀರಿಗೆ ಅತಿ ಹೆಚ್ಚು ತೊಂದರೆ ಆಗುತ್ತೆ. ಮತ್ತು ನಿಮ್ಮ ಯೋಜನೆ ಏನು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಬೇಕು ಅಂತಿದೆ ಅದು ಸಂಪೂರ್ಣವಾಗಿ ಲಾಸ್ ಆಗುತ್ತೆ. ದಯವಿಟ್ಟು ಕೈ ಮುಗಿದು ತಾಲೂಕಿನ ಜನತೆ ಪರವಾಗಿ ಕೇಳ್ಕೊಂತೀನಿ, ಇದನ್ನ ಡ್ರಾಪ್ ಮಾಡ್ಬೇಕು ಸರ್ ಸರ್ಕಾರದ ಕಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.